The best recipes are not written in the books. They are made with care and love for the family and friends. Yes. Welcome to Veg Express with Jayashree. This is your host Jayashree ಅಧ್ಯಾಪಕ್. ಎಲ್ಲ ಅಡುಗೆಗಳು ಸುಮಾರು ಥರದ ಪ್ರತಿ ವಾರ ಕಲಿತಾ ಇದ್ದೀವಲ್ಲ, ಇವತ್ತು ಇನ್ನೊಂದು ವಿಧವಾದ ಅಡುಗೆನ ಕಲ್ತ್ಕೊಳ್ಳೋಣ. ಸಾಮಾನ್ಯ ಗೊತ್ತಿರುತ್ತೆ, ಕೆಲವು ಸತಿ ಏನಾಗುತ್ತೆ ಅಂದ್ರೆ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಸಾಮಾನುಗಳಿರುತ್ತೆ. ಅವಾಗ ಏನ್ ಮಾಡ್ಬೋದು, ಯಾವ ತರ ತಿಂಡಿ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಕೆಲವೊಂದು ಬೇಳೆಗಳೆಲ್ಲ ಸ್ವಲ್ಪನೇ ಇರುತ್ತೆ. ಆಗ ಏನ್ ಮಾಡ್ಬೋದು, ಅಡ್ಜಸ್ಟ್ ಮಾಡೋದ್ರಲ್ಲೇ ಹೆಂಗಸರು ಬುದ್ಧಿ ಇರೋದಲ್ವಾ, ಜಾಣ್ತನ ಅಂತಾನು ಅಂತಾರೆ. ಸೊ ಇವತ್ತು ಆ ತರ ಜಾಣ್ತನದಿಂದ ಒಂದು ಅಡುಗೆ ಮಾಡುವಂಥದ್ದು, ತಿಂಡಿ ಮಾಡುವಂಥದ್ದು ಕಲಿಯೋಣ. ಯಾರು ಗೊತ್ತಾ, ನಿಮಗೆಲ್ಲ ಗೊತ್ತಿದೆ, ಭಾಗ್ಯ ಅವ್ರು ಬರ್ತಾ ಇದ್ದಾರೆ. ಮತ್ತೆ ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ಭಾಗ್ಯ ಅವರೇ ನಮಸ್ತೆ. ನಾನಿವತ್ತು ನಿಮಗೆಲ್ಲ ಒಂದು ಅಡೆ ರೊಟ್ಟಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಡೆ ರೊಟ್ಟಿ ನೀವು ದೋಸೆ ನೈಸಾಗಿ ರುಬ್ಬಿ ದೋಸೆನೂ ಮಾಡ್ಕೋಬೋದು, ರೊಟ್ಟಿನೂ ಮಾಡ್ಕೋಬೋದು. ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಆರೋಗ್ಯಕರವಾದ ದೊಡ್ಡ ಪತ್ರೆ ಸೊಪ್ಪಿನ ತಂಬುಳಿ ಮಾಡ್ತಾ ಇದ್ದೀನಿ. ಅದ್ರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಎಲ್ಲರೂ ನೋಡಿ ಸೊ ಕಲ್ತ್ಕೊಳ್ಳೋಣ, ಅಡೆ ರೊಟ್ಟಿ ಕಲ್ತ್ಕೊಳ್ಳೋಣ. ಓಕೆ, ಅದಕ್ಕೆ ಏನೇನ್ ಬೇಕು ನೋಡ್ಕೊಳ್ಳೋಣ. ಅಡೆ ರೊಟ್ಟಿಗೆ ಏನೇನ್ ಬೇಕಾಗುತ್ತೆ ಭಾಗ್ಯ ಅವರೇ? ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಕ್ಕಿ, ಇದೆಲ್ಲ ನೆನೆಸಿ ಇಟ್ಕೊಂಡು ಒಂದು 2 hours ನೆನೆಸಿದ್ರೆ ಸಾಕು. ಓಕೆ, ನೆನೆಸಿ ಇಟ್ಕೊಂಡಿದೀವಿ. ಹಾಗಾದ್ರೆ ಅಕ್ಕಿ, ತೊಗರಿ ಬೇಳೆ, ಹೆಸರು ಬೇಳೆ, ಕಡಲೆ ಬೇಳೆ, ಕಾಯಿ ತುರಿ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಜೀರಿಗೆ, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿ ರುಬ್ಬಿ ತೆಕ್ಕೊಳ್ಬೇಕು. ತೆಗೆದಿಟ್ಕೊಂಡು ನಂತರ ನಾನು ನಿಮ್ಗೆ ತಂಬುಳಿ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಇದನ್ನ ರುಬ್ಕೊಂಡ್ ಬರ್ತಾ ಇದ್ದೀನಿ. ಇಷ್ಟು ಹಾಕಿ ರುಬ್ಬಿ ಸ್ವಲ್ಪ ತುಂಬಾ ನೈಸ್ ಇರಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ತರಿಯಾಗಿ ತುಂಬಾ ನೀರು ಹಾಕ್ಬಾರ್ದು. ರೊಟ್ಟಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಳ್ತೀನಿ, ಮಾಡ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಶುಂಠಿ ಇಷ್ಟು ಹಾಕ್ತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ಅಕ್ಕಿ, ಕಡಲೆಬೇಳೆ, ಇದು ತೆಂಗಿನಕಾಯಿ ತುರಿ, ತೊಗರಿ ಬೇಳೆ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ. ಹೆಸರು ಬೇಳೆ, ಈಗ ಇದಿಷ್ಟು ಹಾಕೊಂಡು ರುಬ್ಕೊಳ್ಳೋದು. ಉಪ್ಪು ಈಗಲೇ ಹಾಕ್ತೀರಾ, ಆಮೇಲೆ ಕಲಸುವಾಗ ಹಾಕೋಣ. ಕ್ವಾಂಟಿಟಿ ಎಷ್ಟಾಗುತ್ತೆ ನೋಡ್ಕೊಂಡು ಅವಾಗ ಉಪ್ಪು ಹಾಕಕ್ಕೆ ಸರಿ ಹೋಗುತ್ತೆ. ಸರಿ, ಓಕೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಆನ್ ಮಾಡಿಕೊಂಡು ನೋಡಿ, ಈ ಹದ ತುಂಬಾ ನೈಸ್ ಬೇಡ. ನೀವು ದೋಸೆ ಮಾಡ್ಕೋಬೇಕು ಅಂದ್ರೆ ತುಂಬಾ ನೈಸ್ ಮಾಡ್ಕೋಬಹುದು. ಸ್ವಲ್ಪ ತರಿ ಇದೆ. ಈ ಹದಕ್ಕೆ ರುಬ್ಕೊಂಡು ಒಂದು ಪಾತ್ರೆ ಹಾಕೋಣ. ರುಬ್ಬಿದಾಯ್ತು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕೊಂಡು ಕಲಸಿಟ್ಕೊಂಡು ಇದು ರೊಟ್ಟಿ ರೆಡಿ ಮಾಡ್ಕೊಂಡಾಯ್ತು. ರೊಟ್ಟಿ ಮಾಡಕ್ ಮುಂಚೆ ನೆಂಚ್ಕೊಳಕ್ ಮಾಡಿ ಇಟ್ಕೊಂಡ್ಬಿಡೋಣ. ತಂಬುಳಿಗೆ ರೆಡಿ ಮಾಡ್ಕೊಂಡಿರೋಣ. ಬೇಕಾಗಿರೋ ಸಾಮಗ್ರಿಗಳು 1 ಕಪ್ ಮೊಸರು, ತೆಂಗಿನಕಾಯಿ ತುರಿ, ಕಡಲೆ, ಹಸಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೇನ್ ದೊಡ್ಡ ಪತ್ರೆ ಸೊಪ್ಪು, ಸ್ವಲ್ಪ ಜೀರಿಗೆ. ಈಗ ಇದನ್ನ ಸ್ವಲ್ಪ ಹುರ್ಕೋಬೇಕು. ನೀರಿನ ಅಂಶ ಎಲ್ಲ ಒಂದ್ ಸ್ವಲ್ಪ ತೆಗಿಬೇಕು. ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈಗ ಹುರ್ಕೊಂಡು ತೋರಿಸ್ತೀನಿ. ಒಂದು ಸಣ್ಣ ಸ್ಪೂನ್ ಎಣ್ಣೆ ಹಾಕೊಂಡು ಹಸಿ ಮೆಣಸಿನ್ಕಾಯಿ ಹುರ್ಕೊಂಡ್ಬಿಡೋಣ. ಸ್ವಲ್ಪ ಮುರಿದು ಹಾಕ್ಬೇಕು, ಇಲ್ಲಾಂದ್ರೆ
ಸಿಡಿಯುತ್ತೆ. ನೋಡಿ ಮೆಣಸಿನ್ಕಾಯಿ ಹುರ್ಕೊಂಡಾಗಿದೆ. ಮೆಣಸಿನ್ಕಾಯಿ ಹುರಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಹಸಿ ಮೆಣಸಿನ್ಕಾಯಿ ಡೈರೆಕ್ಟ್ ತಿಂದ್ರೆ ಅಂದ್ರೆ ಡೈರೆಕ್ಟ್ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಹುರ್ಕೊಂಡಿದೀನಿ. ಒಂಚೂರು ಜೀರಿಗೆನೂ ಹುರ್ಕೊಂಡ್ಬಿಡೋಣ. ದೊಡ್ಡದ್ರೆ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಓಕೆ. ಅದರಲ್ಲಿ ನೀರಿನ ಅಂಶ ಎಲ್ಲ ಇರುತ್ತೆ. ಸಾಮಾನ್ಯ ಎಲ್ಲರ ಮನೆಯಲ್ಲೂ ಬೆಳೆದಿರ್ತಾರಲ್ಲ ಇದು. ಸಾಮಾನ್ಯ ಎಲ್ಲರ ಮನೆಯಲ್ಲೂ ಬೆಳೆದಿರುತ್ತೆ ದೊಡ್ಡ ಪತ್ರೆ. ಈಸಿಯಾಗಿ ಬಂದ್ಬಿಡುತ್ತೆ. ಕಡ್ಡಿ ಹಾಕಿದ್ರೆ ನಮ್ಮ ಚಾನಲಲ್ಲೂ ಇವರು ಪ್ರೇಮಲತಾ ಅವರು ಮಾಡಿದ್ರು. 4 ಥರ ಮಾಡಿದ್ರು. ತಂಬುಳಿ, ಜೀರಿಗೆ ಮಾಡ್ತಾರೆ ಕೆಲವರು. ಹಸಿಮೆಣಸಿನಕಾಯಿ ಕೆಲವರು. ಅದೇ. ನೋಡಿ ಇಷ್ಟ ಆದ್ರೆ ಆಯ್ತು. ಅಷ್ಟು ಸೊಪ್ಪು ಹಾಕಿದ್ದು ಇಷ್ಟ ಆಗಿದೆ. ಅದೇ ಸ್ಟವ್ ಹಾಕ್ಬಿಡೋಣ. ಸ್ಟವ್ ಹಾರಿಸಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಡೋಣ. ತೆಂಗಿನಕಾಯಿ ತುರಿ, ಕಡಲೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಓಕೆ. ಒಂದು ಇಂಗ್ರೀಡಿಯೆಂಟ್ ಬರ್ತಿದ್ದೆ ನಿಮ್ಗೆ ಹೇಳೋದು. 1 ಸ್ಪೂನ್ ಅಷ್ಟು ಸಾಸಿವೆ, ಹಸಿ ಸಾಸಿವೆ. ಈ ಹುರ್ಕೊಂಡಿರ್ತಕ್ಕಂಥ ದೊಡ್ಡ ಪತ್ರೆ ಸೊಪ್ಪು. ನೋಡಿ ಫ್ರೂಟ್ ಪೀಸ್ ಮಾಡಿದ್ದೀನಿ ಇಲ್ಲಿ. ಅದಕ್ಕೆ ಮೊಸರು ಹಾಕ್ಬೇಕು. ಮೊಸರು ಹಾಕಿ ಒಂದು ಕಪ್ ಮೊಸರು ಹಾಕಿದ್ದೀವಿ. ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ. ತಂಬುಳಿ ರೆಡಿ. ಒಗ್ಗರಣೆ ಎಣ್ಣೆ ಹಾಕೊಂಡಿದ್ದೀವಿ. ಒಗ್ಗರಣೆಗೆ ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಆದ ತಕ್ಷಣ ಸಾಸಿವೆ ಚಟಪಟ ಆಗಿದೆ. ಚಟಪಟ ಅನ್ನೋಕೆ ಶುರು ಮಾಡಿದ ತಕ್ಷಣ ಒಂದು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ. ಅದು ಮೆಣಸಿನ್ಕಾಯಿ ಒಂದಷ್ಟು ಕರ್ಬೇವಿನ ಸೊಪ್ಪು, ಒಂಚೂರು ಇಂಗು, ಹಾಕ್ಬಿಟ್ಟು ತಂಬುಳಿ ರೆಡಿ. ರೆಡಿ ಆಯ್ತು. ಈಗ ರೊಟ್ಟಿ ಮಾಡೋಣ. ಸ್ಟವ್ ಹಚ್ಚಿ ಕಾಫಿ ಇಟ್ಟಿದ್ದಾನೆ. 1 ಸೆಕೆಂಡು ಬಿಸಿ ಆಗುತ್ತೆ. ಬಿಸಿ ಆದ್ಮೇಲೆ
ಕಾದಿದೆಯೋ ಇಲ್ವೋ ಅಂತ ನೋಡೋಣ. ಚಣ್ 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 ಅಂತ ಇದೆ. ಕಾದಿದೆ. ನಾನು ಕೈಲೇ ಮಾಡ್ತೀನಿ. ಕಷ್ಟ ಆಗೋರು ಮಾಡ್ಬೋದು. ಎಕ್ಸ್ಪೀರಿಯನ್ಸ್. ಕೈ ಬಿಸಿ ಆಗ್ತಾ ಇಲ್ವಾ? ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಎಲ್ಲ ಹಂಗೆ ಮೇಲೆ ಬಂದ್ಬಿಡುತ್ತಾ? ಎಷ್ಟು ತೆಳ್ಳಗೆ ಮಾಡ್ಬೋದು. ಕಡಲೆಬೇಳೆ ಎಲ್ಲ ಹಾಕಿರೋದು ಕಲರ್ ಒಳ್ಳೆ ಕಲರ್ ಇರುತ್ತೆ. ಇದಕ್ಕೆ ಆಪ್ಷನಲ್ ಈರುಳ್ಳಿ ಬೇಕಾದ್ರೂ ಹಾಕೋಬಹುದು. ಈರುಳ್ಳಿ ವಯಸ್ಸಾದ ತಿನ್ನಲ್ಲ, ಹಾಕೊಳ್ಳೋರು ಹಾಕೋಬಹುದು. ಆಪ್ಷನಲ್. ಅದೇ ಅದೇ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಬೇಯಿಸಿದ್ರೆ ನೋಡಿ ಈಗ ಬೆಂದಿದೆ, ಮಧ್ಯೆ ಎಲ್ಲ ಕ್ರಿಸ್ಪಿ ಕಾಣ್ತಾ ಇದೆ. ಚೆನ್ನಾಗಿ ಬೆಂದಿದೆ, ಗರಿ ಗರಿಯಾಗಿ ಬರ್ತಾ ಇದೆ. ಮಾಡ್ಕೊಂಡು ಇದು ಎಲ್ಲಾ ಬೇಳೆಗಳಿರೋದ್ರಿಂದ ನಿಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದನ್ನೇ ನೀವು ಆವಿಯಲ್ಲಿ ಇಟ್ಟು ಬೇಯಿಸಿದ್ರೆ ಅದಕ್ಕೆ ಸೊಪ್ಪಿಗೆ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿದ್ರೆ ನುಣ್ಣೆ ತರನು ಮಾಡ್ಬೋದು. ಆರೋಗ್ಯಕ್ಕೆ ಒಳ್ಳೇದು. ಇದಕ್ಕೆ ಮಾಡಿದ ತಂಬುಳಿನೂ ಅಷ್ಟೇ ದೊಡ್ಡ ಪತ್ರೆ ಎಲ್ಲ ಹಾಕಿರೋದ್ರಿಂದ ಶೀತಕ್ಕೆಲ್ಲ ತುಂಬಾ ಒಳ್ಳೇದು. ಅದೇ 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 ಆರೋಗ್ಯಕ್ಕೆ ಒಳ್ಳೇದು. ಜಾಸ್ತಿ ಎಣ್ಣೆ ಇಲ್ಲ. ಅದೇ ಅದೇ ನೀಟಾಗಿ ಬಂದಿದೆ. ಸೊ ಅಡೆ ರೊಟ್ಟಿ ರೆಡಿ. ದೊಡ್ಡ ಪತ್ರೆ ತಂಬುಳಿ ರೆಡಿ ಇದೆ. ಸೊ ನಿಮ್ಮ ಮನೆಯವ್ರನ್ನೇ ಕರೆಯೋಣ ಟೇಸ್ಟ್ ಹೇಗಿದೆ ಅಂತ ನೋಡೋಕ್ಕೆ. ಸರ್ ಬನ್ನಿ ಪ್ಲೀಸ್. ಬನ್ನಿ ಬನ್ನಿ ನೋಡಿ ನೋಡಿ ನಿಮ್ಮ ಮನೆಯವ್ರು ಮಾಡಿರೋದು. ಯಾವಾಗಲೂ ತಿಂತಾ ಇರ್ತೀರಾ. ಓ ಥ್ಯಾಂಕ್ ಯು. ನೀವು ಬಂದಿದ್ದು ನಮ್ಮ ಸಂತೋಷ. ಒಳ್ಳೆ ಬಂಗಾರದಂತ ಕಲರ್ ಬಂದಿದೆ. ಓಹೋ ನಿಜವಾಗ್ಲೂ ಹೇಗಿದೆ ಅಂತ ಹೇಳಿ ದಿನ ನನ್ನ ರುಚಿ ನೋಡ್ತೀರಾ. ತುಂಬಾ ಅದ್ಭುತವಾಗಿದೆ. ಎರಡು ಸಿದ್ಧ ರೊಟ್ಟಿ ಹಾಗೂ ತಂಬುಳಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎರಡು ಸಹಿತ ಒಳ್ಳೆ ಕಾಂಬಿನೇಷನ್. ತುಂಬಾ ಚೆನ್ನಾಗಿದೆ. ತುಂಬ ಥ್ಯಾಂಕ್ಸ್. ನೀವಿಬ್ರು ಬಂದ್ರಿ. ದೇವ್ರು ಒಳ್ಳೇದು ಮಾಡಲಿ ನಿಮ್ಮಿಬ್ಬರಿಗೂ. ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೊಂದ್ಸತಿ ತಿನ್ಸಿ ಸರ್. ಅವ್ರು ಮಾಡಿದ್ರು ಅವ್ರ ಅಭಿಪ್ರಾಯ ತುಂಬಾ ಒಳ್ಳೇದು. ಹೌದು ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್ ವೀಕ್ಷಕರೇ. ಹೀಗೆ ದಂಪತಿಗಳು ನೋಡಿ ತುಂಬಾ ಖುಷಿ ಆಗತ್ತೆ. ಆಯುಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸೌಭಾಗ್ಯ ಕೊಟ್ಟು ಕಾಪಾಡಲಿ ನಿಮ್ಮಿಬ್ಬರನ್ನು. ಯಾವಾಗಲೂ ಹೀಗೆ ನಗನಗ್ತಾ ಇರಿ. ನೀವು ನೋಡಿ ಇದನ್ನ ಮಾಡಿ ಮನೆಯಲ್ಲಿ ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬಹುದು. ನಿಜ. ಆದಷ್ಟು ಮನೆಯಲ್ಲೇ ಮಾಡುವಂತ ಪದಾರ್ಥಗಳನ್ನೇ ಜಾಸ್ತಿ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಹೌದು ಸರ್. ಹೊರಗಡೆ ಫುಡ್ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಹಾನಿನೂ ಜಾಸ್ತಿ ಮಾಡುತ್ತೆ. ಮನೆಯಲ್ಲಿ ಈ ತರ ದಿವಸನೂ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ರೆ ಮನೇಲಿ ಇರೋರ್ಗೂ ಖುಷಿ ಆಗುತ್ತೆ, ಆರೋಗ್ಯನೂ ಸಹಿತ ಇಂಪ್ರೂವ್ ಆಗುತ್ತೆ. ಖಂಡಿತ. ಒಳ್ಳೇದು. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಮ್ಮ ಮನೆಗೆ ಭಾಗ್ಯ ಅವರು ಬಂದು ಇವತ್ತು ರೊಟ್ಟಿಯಿಂದ ಎಲ್ಲ ಬೆಳೆಗಳು ಹಾಕಿ ಆರೋಗ್ಯಕರವಾದ ರೊಟ್ಟಿ ಹೇಳ್ಕೊಟ್ಟಿದ್ದಕ್ಕೆ ಅದೇ ರೊಟ್ಟಿ ಅಂತಾರೆ. ಹಿಂಗೆ ಬಂದು ರೊಟ್ಟಿ ಹೇಳ್ಕೊಡಿ ಆರೋಗ್ಯಕರವಾದ. ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬನ್ನಿ. ಬಹಳ ಖುಷಿ ಆಯ್ತು ಅವ್ರನ್ನು ಇವತ್ತು ಬಂದು. ಹೋಪ್ ಯು ಲೈಕ್ ದಿಸ್. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ನಾನು ಕಲ್ತ್ಕೊತೀನಿ, ನಿಮ್ಗೂ ಕಲ್ಸ್ಕೊಡ್ತಾ ಇರ್ತೀನಿ, ಹೇಳ್ಕೊಡ್ತಾ ಇರ್ತೀನಿ. ಎಷ್ಟು ಉತ್ಸಾಹ ಇದೆ. ಸೊ hope you like this episode. We'll see you in the next episode. Don't forget to subscribe, hit the notification bell. Love you all. This is Jayashree with Bhagya.